ಅನ್ನದ ಜೊತೆ ಯಾವತ್ತು ಬೇಳೆ ಸಾರು, ಟೊಮೆಟೊ ಸಾರು, ಸಾಂಬಾರ್ ಮಾಡಿ ಬೋರ್ ಅನಿಸಿದ್ರೆ ಅಳಸಂದೆ ಕಾಳಿನಿಂದ ರುಚಿಯಾದ ಸಾರನ್ನು ತಯಾರಿಸಿ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತೆ ಮಾಡ್ಲಿಕ್ಕೂ ತುಂಬಾ ಸುಲಭ. ಬಿಸಿಯಾದ ಅನ್ನದ ಮೇಲೆ ಸಾರನ್ನು ಹಾಕಿ ಅದರ ಮೇಲೆ ಸ್ವಲ್ಪ ತುಪ್ಪ ಹಾಕೊಂಡು ಊಟ ಮಾಡ್ಲಿಕ್ಕೆ ಸೂಪರ್ ಇರ್ತದೆ. ನಾವೀಗ ಇದನ್ನು ಮಾಡುವ ವಿಧಾನವನ್ನು ನೋಡೋಣ. ನಾನು ಸಾರನ್ನು ಮಾಡ್ಲಿಕ್ಕೆ ಅರ್ಧ ಪಾವ್ನಷ್ಟು ಅಳಸಂದೆ ಕಾಳನ್ನು ತೆಗೆದುಕೊಂಡಿದ್ದೇನೆ. ನಾನಿದನ್ನು ನಿಮಗೆ ತೋರಿಸ್ಲಿಕ್ಕೆ ಅಂತ ತೆಗೆದುಕೊಂಡಿರೋದು. ಆಕ್ಚುಲಿ ನೀವಿದನ್ನು ನೀರಿನಲ್ಲಿ 4 ಗಂಟೆ ನೆನೆಸಿಡಬೇಕು. ನಾನು ಆಲ್ರೆಡಿ 4 ಗಂಟೆ ಅಳಸಂದೆ ಕಾಳನ್ನು ನೆನೆಸಿಟ್ಟಾಗಿದೆ. ಇದು ನೆನೆಸಿದ ನಂತರ ಹೇಗೆ ಕಾಣ್ತದೆ ನೋಡಿ. ಇಷ್ಟು ಅಳಸಂದೆ ಕಾಳಿನಿಂದ ಒಂದು ಫ್ಯಾಮಿಲಿಗೆ ಬೇಕಾಗುವಷ್ಟು ಸಾರನ್ನು ಮಾಡ್ಲಿಕ್ಕಾಗ್ತದೆ. ಸಾರನ್ನು ಮಾಡ್ಲಿಕ್ಕೆ ಅಳಸಂದೆ ಕಾಳನ್ನು ಮೊದಲಿಗೆ ನಾವು ಬೇಯಿಸ್ಕೊಳ್ಬೇಕು. ಕುಕ್ಕರ್ಗೆ ಹಾಕೊಳ್ಳುವ ಮೊದಲು ಈ ನೀರನ್ನು ನಾನು ಬಸಿದುಕೊಳ್ತೇನೆ. ಈ ನೆನೆಸಿಟ್ಟ ನೀರನ್ನು ನಾನು ಯೂಶುವಲಿ ಗಿಡಗಳಿಗೆ ಹಾಕೊಳ್ತೇನೆ. ಒಂದು ಕುಕ್ಕರ್ಗೆ ನೆನೆಸಿಟ್ಟ ಅಳಸಂದೆ ಕಾಳನ್ನು ಹಾಕೊಳ್ಳಿ. ಇದಕ್ಕೆ 1 ಟೀ ಸ್ಪೂನ್ ಉಪ್ಪನ್ನು ಹಾಕೊಳ್ಬೇಕು. ಬೇಯಿಸ್ಕೊಳ್ಳುವಾಗಲೇ ಉಪ್ಪನ್ನು ಹಾಕೊಂಡ್ರೆ ಕಾಳಿಗೆ ಉಪ್ಪು ಚೆನ್ನಾಗಿ ಹಿಡಿಯುತ್ತದೆ. ಇದಕ್ಕೆ ಬೇಯಿಸ್ಲಿಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕೊಳ್ಳೋಣ. ಕುಕ್ಕರ್ನ ಮುಚ್ಚಳವನ್ನು ಹಾಕೊಂಡು ನಾನು 3 ವಿಸಿಲನ್ನು ತೆಗೆಯುತ್ತೇನೆ. ನಾವು ಬಳಸುವ ನೀರಿನ ಗುಣಮಟ್ಟದಿಂದ ವಿಸಿಲ್ ತೆಗೆದದ್ದು ಹೆಚ್ಚು ಕಡಿಮೆ ಆಗ್ಬೋದು. ಕೆಲವು ಜನರಿಗೆ ಕೇವಲ 2 ವಿಸಿಲ್ನಲ್ಲೇ ಇದು ಬೇಯುತ್ತದೆ. ಅಳಸಂದೆ ಕಾಳು ಓವರ್ ಆಗಿ ಬಾಯ್ಲ್ ಆದ್ರೂ ಏನೂ ಪರವಾಗಿಲ್ಲ. ಕುಕ್ಕರ್ನಲ್ಲಿ 3 ಸೀಟಿಯನ್ನು ತೆಗೆಯೋಣ. ಇದರ ಸ್ಟೀಮ್ ಎಲ್ಲ ಆರಿ ಹೋದ ಮೇಲೆ ನಾವು ಕುಕ್ಕರ್ನ ಮುಚ್ಚಳವನ್ನು ತೆಗೆದು ಎಷ್ಟು ಬೆಂದಿದೆ ಅಂತ ನೋಡೋಣ. ನಾನಿಲ್ಲಿ ಒಂದು ಕಾಳನ್ನು ತೆಗೆದು ತೋರಿಸ್ತೇನೆ. ಇದು ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿ ಬೆಂದಿದೆ. ಅಳಸಂದೆ ಕಾಳನ್ನು ಬೇಯಿಸಿದ ಬಳಿಕ ನಾವು ಸಾರನ್ನು ಮಾಡಬಹುದು. ನೀವು ಇದನ್ನು ಸ್ಪೂನ್ನ ಸಹಾಯದಿಂದ ಈ ರೀತಿ ಒತ್ತುಕೊಂಡು ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಬಹುದು. ನಾನಿಲ್ಲಿ ಸ್ಪೂನ್ನ ಬದಲಿಗೆ ಇಂಥ ಮ್ಯಾಶರ್ ಅನ್ನು ಉಪಯೋಗಿಸುತ್ತೇನೆ. ಕೆಲವರು ಇದನ್ನು ಮ್ಯಾಶ್ ಮಾಡಿಕೊಳ್ಳದೆ ಡೈರೆಕ್ಟ್ ಆಗಿ ಇದಕ್ಕೆ ನೀರನ್ನು ಹಾಕೊಂಡು ಸಾರನ್ನು ಮಾಡ್ತಾರೆ. ಆದ್ರೆ ನನಗೆ ಪರ್ಸನಲಿ ಆ ರೀತಿ ಸಾರು ಇಷ್ಟ ಆಗೋದಿಲ್ಲ. ಈ ರೀತಿ ಮ್ಯಾಶ್ ಮಾಡೋದ್ರಿಂದ ಅಳಸಂದೆ ಕಾಳಿನ ಫ್ಲೇವರ್ ಚೆನ್ನಾಗಿ ಬಿಡ್ತದೆ ಮತ್ತೆ ಸಾರಿನ ಸ್ಥಿರತೆ ಸಹ ದಪ್ಪವಾಗಿರ್ತದೆ. ಇದನ್ನು ಸಂಪೂರ್ಣವಾಗಿ ಮ್ಯಾಶ್ ಮಾಡ್ಕೊಳ್ಬೇಡಿ. ನಾನಿಲ್ಲಿ ಈ ರೀತಿ ಮಾಡಿದ್ದೇನೆ ನೋಡಿ. ಸ್ವಲ್ಪ ಸ್ವಲ್ಪ ಕಾಳು ಇನ್ನೂ ಸಹ ಇದೆ. ನಾನು ಯಾವ ಪಾತ್ರೆಯಲ್ಲಿ ಸಾರು ಮಾಡ್ತೇನೋ ಆ ಪಾತ್ರೆಗೆ ಇದನ್ನು ವರ್ಗಾಯಿಸುತ್ತೇನೆ. ಈ ಸಾರು ಎಷ್ಟು ತೆಳುವಾಗಿ ಬೇಕೋ ಅಷ್ಟು ನೀರನ್ನು ಹಾಕಿಕೊಂಡು ಚೆನ್ನಾಗಿ ಬೆರೆಸ್ಕೊಳ್ಳೋಣ. ಇದರ ಸ್ಥಿರತೆ ಒಂದ್ಸಲ ಇಲ್ಲಿ ನೋಡಿ. ನಾನು ಇಷ್ಟು ತೆಳುವಾಗಿ ಮಾಡಿಟ್ಟಿದ್ದೇನೆ. ಅಳಸಂದೆ ಕಾಳಿನಲ್ಲಿ ತುಂಬಾನೇ ಪ್ರೋಟೀನ್ ಇದೆ. ಡಯಾಬಿಟಿಸ್ ಇರೋರಿಗೆ ಮತ್ತು ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅಂತ ಇರೋರಿಗೆ ತುಂಬಾನೇ ಒಳ್ಳೆಯ ಕಾಳಿದು. ನಾನೀಗ ಇದನ್ನು ಸ್ವಲ್ಪ ತಿಳಿಯಾಗಿ ಇಟ್ಟಿದ್ದೇನೆ, ಯಾಕಂದ್ರೆ ಬಾಯ್ಲ್ ಆದ ನಂತರ ಇದು ಇನ್ನೂ ಸ್ವಲ್ಪ ದಪ್ಪಗಾಗ್ತದೆ. ನಾನಿದಕ್ಕೆ 7 ಹಸಿಮೆಣಸನ್ನು ಸ್ಲಿಟ್ ಮಾಡ್ಕೊಂಡು ಹಾಕ್ತಿದ್ದೇನೆ. ರುಚಿಯನ್ನು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿಕೊಳ್ಳಿ. ಇದನ್ನೆಲ್ಲ ಹಾಕಿದ ಮೇಲೆ ಒಂದ್ಸಲ ಚೆನ್ನಾಗಿ ಬೆರೆಸ್ಕೊಳ್ಳೋಣ. ಅಳಸಂದೆ ಕಾಳು ರುಚಿಯಲ್ಲಿ ಸ್ವಲ್ಪ ಸಪ್ಪಗಾಗಿರೋದ್ರಿಂದ ಇದಕ್ಕೆ ಸ್ವಲ್ಪ ಜಾಸ್ತಿ ಹಸಿಮೆಣಸನ್ನು ಹಾಕಿದ್ರೆ ತುಂಬಾ ಚೆನ್ನಾಗಿರ್ತದೆ. ನಾನಿದಕ್ಕೆ 2 ಕುದಿಯನ್ನು ಬರ್ಲಿಕ್ಕೆ ಬಿಡ್ತೇನೆ. 2 ಕುದಿ ತೆಗೆಯುವಷ್ಟರಲ್ಲಿ ಹಸಿಮೆಣಸು ಚೆನ್ನಾಗಿ ಖಾರವನ್ನು ಬಿಡ್ತದೆ ಮತ್ತೆ ಅಳಸಂದೆ ಕಾಳಿನ ಫ್ಲೇವರ್ ಸಹ ಚೆನ್ನಾಗಿ ಬರ್ತದೆ. 2 ಕುದಿ ಬಂದ ನಂತರ ನಾನು ಗ್ಯಾಸ್ ಅನ್ನು ಆಫ್ ಮಾಡಿಕೊಂಡು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತೇನೆ. ಒಂದು ಪ್ಯಾನ್ ನಲ್ಲಿ ಸ್ವಲ್ಪ ಅಡುಗೆ ಎಣ್ಣೆಯನ್ನು ಹಾಕೊಳ್ಳಿ. ನಾನು ದಿನನಿತ್ಯಕ್ಕೆ ತೆಂಗಿನ ಎಣ್ಣೆಯನ್ನು ಬಳಸ್ತೇನೆ, ಹಾಗಾಗಿ ಅದನ್ನೇ ಹಾಕಿದ್ದೇನೆ. 10 ರಿಂದ 12 ಬೆಳ್ಳುಳ್ಳಿಯ ಎಸಳೆಗಳನ್ನು ಸಿಪ್ಪೆ ಸಮೇತ ಸ್ವಲ್ಪ ಜಜ್ಜಿಕೊಂಡಿದ್ದಕ್ಕೆ ಹಾಕಬೇಕು. ನೀವಿದಕ್ಕೆ ಜಜ್ಜಿಕೊಳ್ಳದೆ ಡೈರೆಕ್ಟ್ ಆಗಿ ಹಾಕಿದ್ರೆ ಇದು ಸಿಡಿಯುತ್ತದೆ. ಬೆಳ್ಳುಳ್ಳಿಯನ್ನು ಸಣ್ಣ ಉರಿನಲ್ಲಿ ಗೋಲ್ಡನ್ ಕಲರ್ ಬರುವ ತನಕ ಚೆನ್ನಾಗಿ ಹುರಿದುಕೊಳ್ಬೇಕು. ಈ ರೀತಿ ಹುಂಬಣ್ಣ ಬಂದ ಬಳಿಕ ನಾನಿಲ್ಲಿ 5 ಗುಂಟೂರು ಒಣಮೆಣಸನ್ನು ಈ ರೀತಿ ತುಂಡು ಮಾಡ್ಕೊಂಡು ಹಾಕ್ತೇನೆ. ಇದನ್ನು ಸಹ ಚೆನ್ನಾಗಿ ಹುರಿಯಿರಿ. ಈ ಸಾರಿಗೆ ನಾವು ಒಗ್ಗರಣೆಗೆ ಸಾಸಿವೆ ಮತ್ತು ಕರಿಬೇವನ್ನು ಬಳಸೋದಿಲ್ಲ. ಬೆಳ್ಳುಳ್ಳಿ ಮತ್ತು ಗುಂಟೂರು ಒಣಮೆಣಸನ್ನು ಹಾಕಿನೇ ಒಗ್ಗರಣೆ ಕೊಡೋದು. ನಾನೀಗ ಗ್ಯಾಸ್ ಅನ್ನು ಆಫ್ ಮಾಡಿಕೊಂಡು ಕೂಡಲೇ ಅಳಸಂದೆ ಕಾಳಿನ ಸಾರಿನ ಮೇಲೆ ಹಾಕ್ತೇನೆ. ಇದು ಬಿಸಿಯಾಗಿರುವಾಗಲೇ ಕೂಡಲೇ ಹಾಕೊಂಡು ಚೆನ್ನಾಗಿ ಬೆರೆಸ್ಕೊಳ್ಳಿ.
ಈ ಸಾರನ್ನು ಮಾಡಲಿಕ್ಕೆ ಯಾವುದೇ ಸಾರಿನ ಪುಡಿಯ ಅಗತ್ಯವಿಲ್ಲ, ಹಾಗೇನೆ ಯಾವುದೇ ಮಸಾಲೆಯನ್ನು ರುಬ್ಕೊಳ್ಬೇಕಂತನೂ ಇಲ್ಲ. ಅಳಸಂದೆ ಕಾಳನ್ನು ಅಡ್ವಾನ್ಸ್ ಆಗಿ ನಾವು ನೆನೆಸಿಟ್ರೆ ಇದನ್ನು ಮಾಡಲಿಕ್ಕೆ ತುಂಬಾ ಸುಲಭ ಹಾಗೂ ಜಾಸ್ತಿ ಟೈಮು ತೆಗೆದುಕೊಳ್ಳೋದಿಲ್ಲ. ಅಳಸಂದೆ ಕಾಳಿನ ಸಾರನ್ನು ಬಡಿಸಲು ಈಗ ಸಿದ್ಧವಾಗಿದೆ. ನಾನು ಇದರ ಜೊತೆಗೆ ಸೈಡ್ ಡಿಶ್ ಆಗಿ ಆಲೂಗಡ್ಡೆ ಗೊಜ್ಜನ್ನು ಮಾಡಿದ್ದೇನೆ. ನಮ್ಮ ಚಾನೆಲ್ನಲ್ಲಿ ಆಲ್ರೆಡಿ ನಾವು ಆಲೂಗಡ್ಡೆಯ ಗೊಜ್ಜಿನ ರೆಸಿಪಿಯನ್ನು ಹಾಕಿದ್ದೇವೆ. ಅದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೇವೆ, ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಚೆಕ್ ಮಾಡಬಹುದು. ಬಿಸಿ ಬಿಸಿಯಾದ ಅನ್ನದ ಮೇಲೆ ನಿಮ್ಗೆ ಬೇಕಾದಷ್ಟು ಸಾರನ್ನು ಹಾಕಿಕೊಳ್ಳಿ, ಮತ್ತೆ ಇದನ್ನು ತುಪ್ಪದ ಜೊತೆಗೆ ಸವಿಯಿರಿ. ನಾವು ಹೊಸ ರೆಸಿಪಿಯೊಂದಿಗೆ ಪುನಃ ಭೇಟಿಯಾಗೋಣ. ಎಲ್ಲರಿಗೂ ಶುಭ ದಿನ.